ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರಾಮಚಂದ್ರ. ಇಂದಿನ ಈ ವಿಡಿಯೋದಲ್ಲಿ ಪ್ರಥಮ ಭಾಷೆ ಕನ್ನಡ ಪಠ್ಯಪುಸ್ತಕದಲ್ಲಿನ ಭಾಗ 1 ಈ ಪುಸ್ತಕದಲ್ಲಿರುವಂತಹ 2ನೇ ಪದ್ಯವಾದ ಹಕ್ಕಿ ಹಾರುತ್ತಿದೆ ನೋಡಿದಿರಾ ಎಂಬ ಪದ್ಯ ಭಾಗವನ್ನು ಸಾರಾಂಶದೊಂದಿಗೆ ವಿವರಣೆಯನ್ನು ನಾನು ನೀಡಲಿದ್ದೇನೆ. ಬನ್ನಿ ಮಕ್ಕಳೇ, ವಿಡಿಯೋಗೆ ಹೋಗೋಣ. ನಾವು ಈ ವಿಡಿಯೋವನ್ನು ಶುರು ಮಾಡೋದಕ್ಕಿಂತ ಮೊದಲು ನನ್ನ ಚಾನಲನ್ನು ಇದುವರೆಗೂ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಹಾಗೂ ಇನ್ಸ್ಟಾಗ್ರಾಮನ್ನು ಕೂಡ ಫಾಲೋ ಮಾಡಿ ಅಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತೇನೆ. ಬನ್ನಿ ವಿಡಿಯೋವನ್ನು ಪ್ರಾರಂಭ ಮಾಡೋಣ. ಹಕ್ಕಿ ಹಾರುತ್ತಿದೆ ನೋಡಿದಿರಾ ಎಂಬ ಪದ್ಯ ಭಾಗ. ಇದನ್ನು ಬರೆದಿರುವಂತಹವರು ವರಕವಿ ದ.ರಾ ಬೇಂದ್ರೆಯವರು. ಪದ್ಯಕ್ಕೆ ನೇರವಾಗಿ ಹೋಗೋದಕ್ಕಿಂತ ಮೊದಲು ಬೇಂದ್ರೆಯವರ ಪರಿಚಯವನ್ನು ಮಾಡಿಕೊಂಡು ಪದ್ಯ ಭಾಗವನ್ನು ಪ್ರವೇಶ ಮಾಡೋಣ. ಈಗ ಬೇಂದ್ರೆಯವರ ಪರಿಚಯ ಭಾಗವನ್ನು ನೋಡೋಣ. ಅಂಬಿಕಾ ತನಯ ದತ್ತ ಎಂಬ ಕಾವ್ಯನಾಮದಿಂದ ಪ್ರಸಿದ್ಧರಾಗಿರುವ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ. ನೋಡಿ ಇಲ್ಲಿ ಮಕ್ಕಳೇ, ದ.ರಾ ಬೇಂದ್ರೆ ಅಂತ ಕರಿತೀವಿ. ಅವರ ಪೂರ್ಣ ಹೆಸರು ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ. ಇವರ ಕಾವ್ಯನಾಮ ಅಂಬಿಕಾ ತನಯ ದತ್ತ. ನೋಡಿ, ಬಹಳ ಅದ್ಭುತವಾಗಿ ನಮಗೆ ಈ ಒಂದು ಇದರಲ್ಲಿ ಒಂದು ವಿಶೇಷವಾಗಿ ಕಾಣ್ತದೆ ಅಂಬಿಕಾ ತನಯ ದತ್ತ ಅಂತಂದರೆ ಈ ಕಾವ್ಯನಾಮ. ಏಕೆ ಅಂತಂದರೆ ಬೇಂದ್ರೆಯವರ ತಾಯಿ ಹೆಸರು ಅಂಬಿಕಾ. ತನಯ ಅಂತಂದರೆ ಮಗ. ಆ ಮಗ ಯಾರು ಅಂದರೆ ದತ್ತ. ತನ್ನ ತಾಯಿ ಬೇಂದ್ರೆಯವರನ್ನು ಪ್ರೀತಿಯಿಂದ ದತ್ತಾತ್ರೇಯ ಇರೋದನ್ನು ದತ್ತ ದತ್ತ ಅಂತ ಕರೀತಾ ಇದ್ರು. ಹಾಗಾಗಿ ಅವರು ನಾನು ಅಂಬಿಕಾ ತನಯ ದತ್ತ ಅಂದರೆ ನನ್ನ ತಾಯಿಯ ಮಗ ದತ್ತ ಎಂಬುದಾಗಿ ಕಾವ್ಯನಾಮವನ್ನು ಇಟ್ಕೊಂಡಿರುವಂಥದ್ದು ನಾವು ವಿಶೇಷವಾಗಿ ಇಲ್ಲಿ ಗಮನಿಸಬೇಕಾಗತ್ತೆ. ಅಂಬಿಕಾ ತನಯ ದತ್ತ ಎಂಬ ಕಾವ್ಯನಾಮದಿಂದ ಪ್ರಸಿದ್ಧರಾಗಿರುವ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರು 1896ರಲ್ಲಿ ಧಾರವಾಡದಲ್ಲಿ ಜನಿಸ್ತಾರೆ. ಧಾರವಾಡದ ಸಾಧನಕೆರೆ ಎಂಬಲ್ಲಿ ಈತ ಜನಿಸ್ತಾರೆ ದ.ರಾ ಬೇಂದ್ರೆಯವರು. ಇವರು ಬರೆದಿರುವಂತಹ ಕೃತಿಗಳನ್ನು ನಾವು ಗಮನಿಸಿದರೆ ನೋಡಿ ಮಕ್ಕಳೇ, ಗರಿ, ಕೃಷ್ಣಕುಮಾರಿ, ಉಯ್ಯಾಲೆ, ಸಖಿಗೀತ, ನಾದಲೀಲೆ, ಮೇಘದೂತ, ಗಂಗಾವತರಣ, ಸೂರ್ಯಪಾನ, ನಗೆಯ ಹೊಗೆ, ಸಾಹಿತ್ಯದ ವಿರಾಟ್ ಸ್ವರೂಪ ಮೊದಲಾದ ಕೃತಿಗಳನ್ನು ಇವರು ಬರೆದಿದ್ದಾರೆ. ಅಷ್ಟೇ ಅಲ್ಲದೆ ನೋಡಿ, ಇವರಿಗೆ ಬಂದಿರುವಂತಹ ಪ್ರಶಸ್ತಿಗಳನ್ನು ನಾವು ಗಮನಿಸುವುದಾದರೆ ಅರಳು ಮರಳು ಎಂಬ ಕವನ ಸಂಕಲನಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಿಕ್ಕಿದೆ. ನಾಲ್ಕು ತಂತಿ ಎಂಬ ಕವನ ಸಂಕಲನಕ್ಕೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ. ಕನ್ನಡಕ್ಕೆ ಒಟ್ಟು 8 ಜ್ಞಾನಪೀಠ ಪ್ರಶಸ್ತಿಗಳು ಬಂದಿದ್ದಾವೆ. ಆ 8 ಜ್ಞಾನಪೀಠ ಪ್ರಶಸ್ತಿಗಳಲ್ಲಿ ಕವನ ಸಂಕಲನಕ್ಕೆ ಜ್ಞಾನಪೀಠ ಪ್ರಶಸ್ತಿ ಪಡೆದಿರುವಂಥದ್ದು ನಮ್ಮ ಬೇಂದ್ರೆಯವರು. ವಿಶೇಷವಾಗಿ ನಾಲ್ಕು ತಂತಿ ಎಂಬ ಕವನ ಸಂಕಲನಕ್ಕೆ ಈ ಜ್ಞಾನಪೀಠ ಪ್ರಶಸ್ತಿ ದೊರಕಿದೆ. ಹಾಗೆಯೇ ಭಾರತ ಸರ್ಕಾರದ ಪದ್ಮಶ್ರೀ ಪುರಸ್ಕಾರಕ್ಕೂ ಇವರು ಭಾಜನರಾಗಿದ್ದಾರೆ. ಮತ್ತು 1943ರಲ್ಲಿ ಶಿವಮೊಗ್ಗದಲ್ಲಿ ಸಮಾವೇಶಗೊಂಡ 27ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಕೂಡ ಇವರನ್ನು ನೇಮಕ ಮಾಡಿದರು. ಇದು ಕೂಡ ಅವರಿಗೆ ಸಂದಿರುವಂತಹ ಗೌರವ ಅಂತೇಳಿ ನಾವಿಲ್ಲಿ ಭಾವಿಸ್ಬೋದು. ಈ ಹಕ್ಕಿ ಹಾರುತ್ತಿದೆ ಎಂಬ ಪದ್ಯ ಭಾಗವನ್ನು ಇವರು ರಚನೆ ಮಾಡಿರುವಂತಹ ಗರಿ ಎಂಬ ಕವನ ಸಂಕಲನದಿಂದ ಆಯ್ಕೆ ಮಾಡಿಕೊಂಡು ಇಲ್ಲಿ ನಿಗದಿ ಮಾಡಿದ್ದಾರೆ. ಇದಿಷ್ಟು ದ.ರಾ ಬೇಂದ್ರೆಯವರ ಪರಿಚಯವನ್ನು. ಮಕ್ಕಳೇ, ಹಾಗೆ ನಾವು ಈ ಪದ್ಯ ಭಾಗದ ಆಶಯವನ್ನು ನಾವು ಗಮನಿಸುವುದಾದರೆ ನೋಡಿ, ಇದು ಹಕ್ಕಿ ಹಾರುತ್ತಿದೆ ನೋಡಿದಿರಾ. ಹಕ್ಕಿ ಅನ್ನೋ ಒಂದು ಜಾಗದಲ್ಲಿ ಕವಿ ಬೇಂದ್ರೆಯವರು ಇಲ್ಲಿ ಕಾಲವನ್ನು ಸಮೀಕರಿಸ್ತಾರೆ. ಇದು ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರುವಂಥದ್ದು. ಹಕ್ಕಿ ಅನ್ನೋ ಜಾಗದಲ್ಲಿ ಕಾಲವನ್ನು ಸಮೀಕರಿಸಿ ಈ ಪದ್ಯ ಭಾಗವನ್ನು ಬರೆದಿರುವಂಥದ್ದು. ಹಕ್ಕಿಯು ಹಾರ್ತಾ ಇದೆ, ನೀವು ಗಮನಿಸ್ತಾ ಇದ್ದೀರಾ. ಹಾಗೆಯೇ ಕಾಲನೂ ಕೂಡ ಮುಂದುವರಿತಾ ಇದೆ, ನೀವು ಅದನ್ನು ನೋಡ್ತಾ ಇದ್ದೀರಾ ಎಂಬುದನ್ನು ಇಲ್ಲಿ ಪ್ರಶ್ನಾರ್ಥಕವಾಗಿ ಇಲ್ಲಿ ನಮಗೆ ಕೇಳ್ತಾ ಹೋಗ್ತಾರೆ ಕವಿ. ಚಲನಶೀಲತೆ ಜೀವಂತಿಕೆಯ ಗುಣ. ಜೀವನದಲ್ಲಿ ಚಲನಶೀಲತೆ ಅಂದರೆ ಬಹಳ ಮುಖ್ಯವಾಗಿ ಅದರ ಸಹಜವಾಗಿ ಬರುವಂತಹ ಗುಣ ಅದು. ನಿಸರ್ಗದ ಹೊಂದಾಣಿಕೆಯಂತೆ ಕಾಲ ಉರುಳುತ್ತದೆ. ಕಾಲದಲ್ಲಿ ಬೇಸಿಗೆ ಕಾಲ, ಚಳಿಗಾಲ, ಮಳೆಗಾಲ ಎಂಬಂತೆ
ನಿಸರ್ಗದ ಹೊಂದಾಣಿಕೆಯಂತೆ ಕಾಲ ಹೋಗ್ತಾ ಇರ್ತದೆ. ಅದಕ್ಕೆ ತಡೆ ಎಂಬುದಿಲ್ಲ, ಯಾರೂ ಕೂಡ ಅದನ್ನು ತಡೆಯೋದಕ್ಕೆ ಸಾಧ್ಯನೇ ಇಲ್ಲ. ಎಂತಹ ಪ್ರಭಾವಶಾಲಿಯಾದರೂ ನಿಸರ್ಗದತ್ತವಾದ ಕಾಲಚಕ್ರದ ಎದುರಿನಲ್ಲಿ ತಲೆ ಬಾಗಲೇಬೇಕು. ನಾನು ಎಂದು ಮೆರೆದವರು ಎಲ್ಲರೂ ಕೂಡ ಯಾರಿಗೆ ಭಯ ಪಡಲಿಲ್ಲ ಅಂದರೂ ಕೂಡ ಈ ಕಾಲಕ್ಕೆ ತಲೆ ಬಾಗಲೇಬೇಕಾಗತ್ತೆ, ಅದಕ್ಕೆ ಹೊಂದಿಕೊಳ್ಳಲೇಬೇಕು. ಆಯಾ ಕಾಲದಲ್ಲಿ ನಡೆದ ಪ್ರತಿಯೊಂದು ಘಟನೆಯು ಕಾಲ ಉರುಳದಂತೆ ಇತಿಹಾಸವಾಗುತ್ತಾ ಹೋಗುತ್ತದೆ. ಇತಿಹಾಸ ಅಂತಂದರೆ ನಾವು ಕಳೆದ ಘಟನೆಗಳು, ಒಂದು ಕ್ಷಣ ಆದರೂ ಕೂಡ ಅದು ಇತಿಹಾಸ ಆಗಿಬಿಡ್ತದೆ. ಕವಿ ಬೇಂದ್ರೆಯವರು ಕಾಲದ ಗತಿಯನ್ನು ಹಾರುವ ಹಕ್ಕಿಯೊಂದಿಗೆ ಸಮೀಕರಿಸಿ ನೋಡುವ ಪ್ರಯತ್ನ ಮಾಡಿದ್ದಾರೆ. ಇಲ್ಲಿ ಕಾಲದ ಗತಿಯನ್ನು ಒಂದು ಹಾರುವ ಹಕ್ಕಿಗೆ ಸಮೀಕರಿಸಿ ಹೋಲಿಕೆ ಮಾಡಿ ನೋಡಿದ್ದಾರೆ. ಹಕ್ಕಿಯ ಹಾರುವಿಕೆ ಪ್ರಕೃತಿಯ ಸಹಜ ಕ್ರಿಯೆಯೊಂದಿಗೆ ಯುಗಗಳೇ ಉರುಳಿ ಹೊಸತನಕ್ಕೆ ತೆರೆದುಕೊಳ್ಳುವ ಸಂಕೇತವೂ ಕೂಡ ಆಗಿದೆ. ಏನೇನೆಲ್ಲ ಬದಲಾವಣೆ ಆಗಿದೆ ಎಂಬುದನ್ನು ಇಲ್ಲಿ ಹೇಳ್ತಾರೆ ನೋಡಿ. ಶುಕ್ರ, ಚಂದ್ರ, ಮಂಗಳ ಲೋಕ ಸಂಚಾರ ಕಾಲದ ಒಂದು ಭೌತಿಕ ಲಕ್ಷಣ. ಮುಂದೆ ಮಾನವ ಶುಕ್ರಗ್ರಹಕ್ಕೆ, ಚಂದ್ರಗ್ರಹಕ್ಕೆ ಹಾಗೆಯೇ ಮಂಗಳ ಲೋಕಕ್ಕೂ ಮಾನವನು ಸಂಚಾರ ಮಾಡ್ತಾನೆ ಎಂಬುದಾಗಿ ಒಂದು ರೀತಿ ಭೌತಿಕವಾಗಿ ಹಿಂದೆಯೇ ಬರೆದಿರುವಂಥದ್ದು, ಅದನ್ನು ಊಹೆ ಮಾಡಿ ಬರೆದಿರುವಂಥ ಒಂದು ಕವನ ಇದಾಗಿದೆ. ಹಾಗೆಯೇ ಭಾರತವನ್ನು ಆಳ್ವಿಕೆ ಮಾಡಿದಂತಹ ಬ್ರಿಟಿಷರ ಸಾಮ್ರಾಜ್ಯಶಾಹಿಯಿಂದ ಪಾರಾಗುವ ಸ್ವಾತಂತ್ರ್ಯ ಚಿಂತನದ ಕಲ್ಪನಾ ಪಕ್ಷಿಯ ಹಾರಾಟವು ಇನ್ನೊಂದು ಲಕ್ಷಣವಾಗಿದೆ. ಏನು ನಮ್ಮ ಭಾರತವನ್ನು ಸುಮಾರು ವರ್ಷಗಳ ಕಾಲ ಆಳ್ವಿಕೆ ಮಾಡಿದ್ರು ಬ್ರಿಟಿಷರು, ಅವರು ಕೂಡ ಇಲ್ಲಿಂದ ಹೊರ ಹೋಗ್ತಾರೆ ಅನ್ನೋದೊಂದು ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಇದಲ್ಲದೆ ಮಂಗಳ ಲೋಕದ ಅಂಗಳಕ್ಕೆ ಮಾನವನು ಏರುವ ಸೂಚನೆಯನ್ನು ಸಾರಿದ ಕವನ ಇದಾಗಿದೆ ಅನ್ನೋದು ಗಮನಾರ್ಹ. ಮಂಗಳ ಲೋಕಕ್ಕೂ ಮಾನವನು ಪ್ರಯಾಣ ಮಾಡ್ತಾನೆ. ತಾಂತ್ರಿಕವಾಗಿ ಮತ್ತು ವೈಜ್ಞಾನಿಕವಾಗಿ ಎಷ್ಟೆಲ್ಲ ಮುಂದುವರಿತಾನೆ ಎಂಬುದನ್ನು ಕೂಡ ಇಲ್ಲಿ ಕವಿ ಈ ಕವನದ ಮೂಲಕ ನಮಗೆ ಹೇಳ್ತಾರೆ. ಕಾಲ ಪಕ್ಷಿಯ ಹೊಡೆತಕ್ಕೆ ಮಾನವ ಪ್ರಪಂಚದಲ್ಲಾಗುವ ವೈಚಿತ್ರ್ಯದ ವಿಸ್ಮಯದಲ್ಲಿ ಒಂದು ಉದ್ಗಾರವೊಂದು. ನೋಡು, ವಿಚಿತ್ರವಾಗಿ ನಡೆಯುವಂತಹ ವಿಸ್ಮಯಗಳಲ್ಲಿ ಮಾನವನು ಏನೆಲ್ಲ ಬದಲಾವಣೆ ಆಗ್ತಾನೆ ಎಂಬುದಕ್ಕೆ ಇದೊಂದು ನಮಗೆ ಸೂಚನೆಯಾಗಿ ಈ ಕವನವನ್ನು ಬರೆದಿದ್ದಾರೆ. ಇಂತಹ ಭಾವಗೀತೆಯೊಂದನ್ನು ಪರಿಚಯಿಸುವುದೇ ಇಲ್ಲಿನ ಆಶಯವಾಗಿದೆ. ಇನ್ನು ಬನ್ನಿ ಮಕ್ಕಳೇ, ಪದ್ಯವನ್ನು ಗಮನಿಸೋಣ. ಪದ್ಯ 2, ಹಕ್ಕಿ ಹಾರುತ್ತಿದೆ ನೋಡಿದಿರಾ. ಕವಿ ದ.ರಾ. ಬೇಂದ್ರೆ. ಇರುಳಿರುಳಳಿದು ದಿನ ದಿನ ಬೆಳಗ್ಗೆ, ಸುತ್ತಮುತ್ತಲು ಮೇಲಕ್ಕೆ ಕೆಳಗೆ, ಗಾವುದ ಮುಂದೆ, ಎವೆ ತೆರೆದಿಕ್ಕುವ ಹೊತ್ತಿನ ಒಳಗೆ, ಹಕ್ಕಿ ಹಾರುತ್ತಿದೆ ನೋಡಿದಿರೋ. ಇದರ ಭಾವಾರ್ಥವನ್ನು ನಾವು ಗಮನಿಸುವುದಾದರೆ, ಇಲ್ಲಿ ನಿಮ್ಮ ಮನಸ್ಸಿನಲ್ಲಿ ಇರಬೇಕಾದ್ರೂ ಆಗಿರುವಂಥದ್ದು ಏನಪ್ಪ ಅಂತಂದರೆ, ಹಕ್ಕಿ ಅಂತಂದರೆ ಇಲ್ಲಿ ನಾವು ಕಾಲ ಅಂಥೇಳಿ ನಾವು ನೆನಪಲ್ಲಿ ಇಟ್ಕೋಬೇಕಾಗತ್ತೆ. ಇರುಳಿರುಳಳಿದು ದಿನ ದಿನ ಬೆಳಗ್ಗೆ. ಇರುಳು ಅಂತಂದರೆ ರಾತ್ರಿಗಳು. ಅಳಿದು, ಇರುಳು ನೋಡಿ, ಇಲ್ಲಿ 2 ಪದಗಳಿದ್ದಾವೆ. ಇರುಳು ಅಳಿದು ಅಂದರೆ ಅನೇಕ ರಾತ್ರಿಗಳು ಕಳೆದು. ಅಳಿ ಅಂತಂದರೆ ಕಳೆದು ಅಥವಾ ನಾಶ ಆಗಿ, ಅಳಿ ಅಂದರೆ ನಾಶ ಆಗುವಂಥದ್ದು ಅಥವಾ ಕಳೆದು ಹೋಗುವಂಥದ್ದು. ಅನೇಕ ಇರುಳುಗಳು ಕಳೆದು, ದಿನ ದಿನ ಬೆಳಗ್ಗೆ, ಅನೇಕ ದಿನಗಳು ಬೆಳಗ್ಗೆ, ದಿನಗಳು ಕೂಡ ಕಳೆದು, ಅನೇಕ ಹಗಲುಗಳು ಮತ್ತು ಅನೇಕ ರಾತ್ರಿಗಳು ಕಳೆದು, ಸುತ್ತಮುತ್ತಲು ಮೇಲಕ್ಕೆ ಕೆಳಗೆ ಎಲ್ಲ ಕಡೆ ಹಕ್ಕಿ ಹಾರಾಡ್ತಾ ಇದೆ. ನಮ್ಮ ಸುತ್ತಮುತ್ತಲು ಮತ್ತು ಅಷ್ಟೇ ಅಲ್ಲ, ಮೇಲಕ್ಕೆ ಕೆಳಗೆ ಆಕಾಶದಲ್ಲಿ ಮತ್ತು ಭೂಮಿಯಲ್ಲಿ ಕೂಡ ಎಲ್ಲ ಕಡೆ ಕಾಲದ ಪಕ್ಷಿ ಹಾರಾಡ್ತಾ ಇದೆ. ಯಾವ ವೇಗದಲ್ಲಿ ಹಾರ್ತಾ ಇದೆ ಹಕ್ಕಿ ಅಂತಂದರೆ, ಗಾವುದ ಮುಂದೆ. ಗಾವುದ ಅಂದರೆ ಇಲ್ಲಿ ದೂರವನ್ನು ಅಳೆಯುವಂತಹ ಮಾಪನ, ದೂರವನ್ನು ಅಳೆಯುವ ಮಾಪನ ಅಂತ ಕರಿತೀವಿ. ಒಂದು ಗಾವುದಕ್ಕೆ 12 ಮೈಲುಗಳು. ಒಂದು ಗಾವುದ ಅಂದರೆ 12 ಮೈಲು. ಇಲ್ಲಿ 3 ಗಾವುದಗಳಿದ್ದಾವೆ ನೋಡಿ. ಗಾವುದ ಮುಂದೆ 3 12ಗಳು ಅಂತಂದರೆ ಒಟ್ಟು 36 ಮೈಲುಗಳು. ಇದು 36 ಮೈಲುಗಳು ಅಂತಂದರೆ ಕನಿಷ್ಠ ನಮಗೆ ಒಂದು 50 ಕಿಲೋಮೀಟ್ರ್ ಆದರೂ ಕೂಡ ಇಲ್ಲಿ ನಾವು ತಗೋಬೋದು. 50 ಕಿಲೋಮೀಟರ್ ಲೆಕ್ಕದಲ್ಲಿ ನಾವು ತಗೋಬೋದು. ಹೇಗೆ ಅಂತಂದರೆ
ಎಲ್ಲ ರಾತ್ರಿಗಳನ್ನು ಕಳೆದು ಎಲ್ಲ ದಿನಗಳನ್ನು ಹಗಲುಗಳನ್ನು ಕಳೆದು ಸುತ್ತಮುತ್ತಲು ಆವರಿಸಿಕೊಂಡು ಮೇಲಕ್ಕೆ ಕೆಳಗೆ ಗಾವುದ ಮುಂದೆ ಎವೆ ತೆರೆದಿಕ್ಕುವ ಹೊತ್ತಿನ ಒಳಗೆ ಹಕ್ಕಿ ಹಾರುತ್ತಿದೆ ನೋಡಿದಿರಾ. ಎವೆ ಅಂತಂದರೆ ಕಣ್ಣ ರೆಪ್ಪೆ ತೆರೆದು ಇಕ್ಕುವ, ತೆರೆದು ಮುಚ್ಚುವ ಹೊತ್ತಿಗೆ, ಅಷ್ಟು ಕಾಲಘಟ್ಟದಲ್ಲಿ ಅಷ್ಟರ ಒಳಗೆ ಹಕ್ಕಿ ಹಾರ್ತಾ ಇದೆ ನೋಡ್ತಾ ಇದ್ದೀವ. ಅಷ್ಟೊಂದು ವೇಗದಲ್ಲಿ ಹಕ್ಕಿ ಅನ್ನೋದು ಹಾರ್ತಾ ಇದೆ, ನೀವು ಗಮನಿಸ್ತಾ ಇದ್ದೀರಾ ಎಂಬುದಾಗಿ ಪ್ರಶ್ನೆ ಮಾಡ್ತಾರೆ ಇಲ್ಲಿ ಕವಿ. ಅಂದರೆ ಇಲ್ಲಿ ಹಕ್ಕಿ ಹಾರ್ತಾ ಇಲ್ಲ, ಕಾಲ ಅಷ್ಟೊಂದು ವೇಗವಾಗಿ ಹಾರ್ತಾ ಇದೆ. ಎಲ್ಲ ರಾತ್ರಿಗಳನ್ನು ಕಳೆದು ಹಗಲುಗಳನ್ನು ಕಳೆದು ಎಲ್ಲ ಕಡೆ ಆವರಿಸ್ಕೊಂಡು ಮೇಲೆ ಕೆಳಗೆ ಕಣ್ಣು ಮುಚ್ಚಿ ತೆಗೆದ್ರೊಳಗಡೆ 12 ಮೈಲುಗಳು ಅಂದರೆ 36 ಮೈಲುಗಳಷ್ಟು ವೇಗದಲ್ಲಿ ಹಾರ್ತಾ ಇದೆ, ನೀವು ಗಮನಿಸ್ತಾ ಇದ್ದೀರಾ ಅಂತೇಳಿ ಇಲ್ಲಿ ಕವಿ ಪ್ರಶ್ನಾರ್ಥಕವಾಗಿ ಇಲ್ಲಿ ನಮಗೆ ಪ್ರಶ್ನೆ ಮಾಡ್ತಾ ಹೇಳ್ತಾರೆ. ಇನ್ನು ಮುಂದೆ ಹೋದರೆ, ಕರಿನರೆ ಬಣ್ಣದ ಪುಚ್ಚಗಳುಂಟು, ಬಿಳಿಹೊಳೆ ಬಣ್ಣದ ಗರಿಗರಿಯುಂಟು, ಕೆನ್ನನ ಹೊನ್ನನ ಬಣ್ಣಗಳ ರೆಕ್ಕೆಗಳೆರಡು ಪಕ್ಕದಲ್ಲುಂಟು, ಹಕ್ಕಿ ಹಾರುತ್ತಿದೆ ನೋಡಿದಿರೋ. ಕರಿನರೆ, ಕರಿ ಅಂತಂದರೆ ಕಪ್ಪು, ನರೆ ಅಂತಂದರೆ ಬಿಳುಪು. ಕರಿನರೆ ಬಣ್ಣದ ಪುಚ್ಚಗಳುಂಟು, ಪುಚ್ಚ ಅಂತಂದರೆ ಬಾಲ ಅಂತ ಹೇಳ್ತೀವಿ. ಹಕ್ಕಿಗೆ ಬಾಲಗಳಿರ್ತದೆ, ಗರಿ ಇರ್ತದೆ, ಹಾಗೆ ರೆಕ್ಕೆಗಳಿರ್ತದೆ. ಕರಿನರೆ ಬಣ್ಣದ ಪುಚ್ಚಗಳುಂಟು, ಬಿಳಿಹೊಳೆ ಬಣ್ಣದ ಗರಿಯುಂಟು. ಹಿಂದೆ ಪುಚ್ಚ ಬಾಲದಲ್ಲಿ ಯಾವ ಬಣ್ಣ ಇದೆ ಅಂದರೆ ಕಪ್ಪು ಮತ್ತು ಬಿಳುಪು ಬಣ್ಣ ಇದೆ. ಗರಿಯಲ್ಲಿ ಯಾವ ಬಣ್ಣ ಇದೆ ಅಂದರೆ ಬಿಳಿ ಮತ್ತು ಹೊಳೆ ಬಣ್ಣ. ಬಿಳಿ ಅಂದರೆ ಬಿಳುಪು, ಹೊಳೆ ಅಂತಂದರೆ ಇಲ್ಲಿ ಹೊನ್ನು ಅಥವಾ ಬಂಗಾರದ ಬಣ್ಣ ಅಂತ ಹೇಳ್ತೀವಿ. ಈ ಬಣ್ಣಗಳನ್ನು ಹೊಂದಿದೆ ಗರಿಗಳಲ್ಲಿ. ಹಾಗೆ ರೆಕ್ಕೆಗಳೆರಡು, ಆ ರೆಕ್ಕೆಗಳಲ್ಲಿ ಕೆನ್ನನ ಹೊನ್ನನ ಬಣ್ಣಗಳ, ಇಲ್ಲಿ ಬಿಳಿಯಾಗಿ ಹೊಳೆದರೆ ಇಲ್ಲಿ ಕೆನ್ನ ಅಂತಂದರೆ ಕೆಂಪು, ಹೊನ್ನು ಅಂತಂದರೆ ಬಂಗಾರ ಅಥವಾ ಚಿನ್ನ. ಕೆಂಪು ಅಥವಾ ಬಂಗಾರದ ಬಣ್ಣಗಳ ರೆಕ್ಕೆಗಳೆರಡನ್ನು ಹೊಂದಿದೆ ಹಕ್ಕಿ ಇಲ್ಲಿ ಅಂಥೇಳಿ ಗಮನಿಸ್ತಾ ಇದ್ದಾರೆ. ಅದನ್ನು ನಾವು ನೋಡ್ತಾ ಇದ್ದೀವಿ ಅಂಥೇಳಿ ಹೇಳ್ತಾರೆ. ಇದು ಪ್ರತ್ಯಕ್ಷವಾಗಿ ಹೇಳಿದ್ರೆ ಇದರಲ್ಲಿ ಕಾಲದ ಗತಿಗೆ ಇಲ್ಲಿ ಹೋಲಿಕೆ ಮಾಡಿರುವಂಥದ್ದು ಯಾವ ಕಾಲಗಳು ನೋಡಿ. ಪುಚ್ಚ ಅಂತಂದರೆ ಇಲ್ಲಿ ಭೂತಕಾಲವನ್ನು ಸೂಚಿಸ್ತದೆ, ಗರಿಗಳು ವರ್ತಮಾನ ಕಾಲವನ್ನು ಸೂಚಿಸ್ತದೆ, ಇಲ್ಲಿ ರೆಕ್ಕೆಗಳು ಭವಿಷ್ಯತ್ ಕಾಲವನ್ನು ಸೂಚಿಸ್ತದೆ, ನೋಡಿ. ಇಲ್ಲಿ ಗಮನಿಸಬೇಕು ನಾವು, ಕಾಲ ಅನ್ನೋದಕ್ಕೆ 3 ಕಾಲಗಳನ್ನು ನಾವು ನೋಡ್ತೀವಿ. ಅಂದರೆ ಕಳೆದು ಹೋದ ಕಾಲ, ಪ್ರಸ್ತುತ ಈಗ ನಡೀತಾ ಇರುವಂತಹ ಕಾಲ, ಮುಂದೆ ಬರುವಂತಹ ಕಾಲ. ಹಾಗೆಯೇ ನೋಡಿ ಇಲ್ಲಿ ಕವಿ ಎಷ್ಟು ಅದ್ಭುತವಾಗಿ ವರ್ಣನೆ ಮಾಡಿದ್ದಾರೆ ಅಂದರೆ, ಬಾಲ ಅಂದರೆ ಭೂತಕಾಲ, ಗರಿ ಅಂದರೆ ವರ್ತಮಾನ ಕಾಲ, ರೆಕ್ಕೆ ಅಂದರೆ ಭವಿಷ್ಯತ್ ಕಾಲ. ನೋಡಿ, ಬಾಲ ಹಿಂದೆ ಇರ್ತದೆ ಅಂದರೆ ಹಿಂದೆ ನಡೆದಿರುವಂತಹ ಘಟನೆಗಳು, ಅಲ್ಲಿ ನಮಗೆ ಅನೇಕ ಅನುಭವಗಳಾಗಿರ್ತದೆ. ಕಪ್ಪು ಬಿಳುಪು ಅಂದರೆ ಕಷ್ಟ ಮತ್ತು ಸುಖಗಳಾಗಿರ್ತದೆ. ಅದನ್ನು ಮರೆತು ನಾವು ಪ್ರಸ್ತುತ ಕಾಲದಲ್ಲಿ ಬಿಳಿಹೊಳೆ ಬಣ್ಣ ಅಂದರೆ ಸಂತೋಷದ ಒಂದು ಆನಂದವನ್ನು ನಾವು ಇಲ್ಲಿ ಅನುಭವಿಸಬೇಕು ಅಂತ ಇಲ್ಲಿ ಹೇಳಿದ್ರೆ, ಅಷ್ಟೇ ಅಲ್ಲ, ಭವಿಷ್ಯತ್ ಕಾಲದಲ್ಲಿ ಕೆನ್ನನ ಹೊನ್ನು ಅಂದರೆ ಬಂಗಾರ, ಕೆನ್ನ ಅಂದರೆ ಕೆಂಪು, ಇಲ್ಲಿ ಸಂತೋಷದ ಸಂಕೇತ. ಮುಂದೆ ನಮಗೆ ಒಳ್ಳೆಯ ಜೀವನ ಇದೆ, ಭವಿಷ್ಯ ಇದೆ ಎಂಬುದಾಗಿ ರೆಕ್ಕೆಗಳಲ್ಲಿ ನಮಗೆ ಉತ್ಸಾಹವನ್ನು ತರುವಂಥ ರೀತಿಯಲ್ಲಿ ಇಲ್ಲಿ ಕೆನ್ನನ ಹೊನ್ನನ ಬಣ್ಣಗಳ ಅನೇಕ ಬಣ್ಣಗಳಲ್ಲಿ ಹೊಂದಿರುವಂತಂದರೆ ಸಂತೋಷದ ಸಂಕೇತವನ್ನು ಹೊಂದಿರುವಂಥದ್ದು ಕಾಲ ನಮಗೆ ತಂದುಕೊಡಲಿದೆ. ನೀವು ಗಮನಿಸ್ತಾ ಇದ್ದೀರಾ, ಹಕ್ಕಿ ಹಾರ್ತಾ ಇದೆ ನೋಡಿದ್ದೀರಾ ಎಂಬುದಾಗಿ ಇಲ್ಲಿ ನಮಗೆ ಪ್ರಶ್ನೆ ಮಾಡ್ತಾರೆ ಕವಿ ಬೇಂದ್ರೆಯವರು. ಹೀಗೆ ಈ ಒಂದು 4 ಸಾಲುಗಳಲ್ಲಿ ನಮಗೆ ಯಾವ ರೀತಿಯ ಸಾರಾಂಶವನ್ನು ಇಲ್ಲಿ ಹೇಳ್ತಾರೆ ಅಂತಂದರೆ, ಸೂರ್ಯೋದಯ ಸೂರ್ಯಾಸ್ತ ಸಮಯದ ಕೆಂಪು ಹಳದಿ ಬಣ್ಣಗಳ ರೆಕ್ಕೆಗಳಿವೆ, ಹಾಗೆಯೇ ಬೆಳಕಿನಿಂದ ಪ್ರಕಾಶಿಸುವ ಗರಿಗಳಿದ್ದಾವೆ, ಹಾಗೆಯೇ ಪಕ್ಷಿಗೆ ಇಲ್ಲಿ ಕಪ್ಪು ಮತ್ತು ಬಿಳುಪು ಅಂದರೆ ರಾತ್ರಿ ಹಗಲುಗಳೆಂಬ ಬಾಲ ಇದೆ ಎಂಬುದಾಗಿ ನಮಗೆ ಈ ಒಂದು ಸಾಲುಗಳು ನಮಗೆ ಸಾರಾಂಶವನ್ನು ಹೇಳ್ತದೆ. ಹಾಗೆ ಮುಂದಕ್ಕೆ ನಾವು ನೋಡೋದಾದರೆ,
ನೀಲಮೇಘಮಂಡಲ ಸಮಬಣ್ಣ, ಮುಗಿಲಿಗೆ ರೆಕ್ಕೆಗಳೊಡೆದವು ಅಣ್ಣ, ಚಿಕ್ಕೆಯ ಮಾಲೆಯ ಸೆಕ್ಕಿಸಿಕೊಂಡು ಸೂರ್ಯಚಂದ್ರರನ್ನು ಮಾಡಿದ ಕಣ್ಣ, ಹಕ್ಕಿ ಹಾರುತ್ತಿದೆ ನೋಡಿದಿರಾ. ಇಲ್ಲಿ ಕವಿ ಹಕ್ಕಿಯನ್ನು ಆಕಾಶಕ್ಕೆ ಯಾವ ರೀತಿ ಹೋಲಿಕೆ ಮಾಡಿದರೆ, ಆಕಾಶದಕ್ಕೆ ವರ್ಣನೆ ಮಾಡಿ ಇಲ್ಲಿ ಹೇಳ್ತಾರೆ ನೀಲ ಮೇಘಮಂಡಲ ಸಮಬಣ್ಣ. ನೀಲ ಮಂಡಲ ಅಂದರೆ ಆಕಾಶದ ಬಣ್ಣ ಯಾವ ಬಣ್ಣ ಇರ್ತದೆ ಅಂದರೆ ನೀಲ ಬಣ್ಣ ಇರ್ತದೆ. ನೀಲಿ ಬಣ್ಣದಿಂದ ಕೂಡಿರುವಂತಹ ಮೇಘಗಳು, ಮೇಘ ಅಂತಂದರೆ ಮೋಡಗಳು. ನೀಲ ಮೇಘಮಂಡಲ ಸಮಬಣ್ಣ ಅಂದರೆ ಇಲ್ಲಿ ಕಾಲದ ಎದುರುಗಡೆ ಯಾರು ಮೇಲೆ ಯಾರು ಕೀಳು ಅಲ್ಲ, ಎಲ್ಲರೂ ಕೂಡ ಸಮಾನರು. ಹೇಗೆ ಆಕಾಶದ ಬಣ್ಣ ಹೇಗೆ ನೀಲಿಯಾಗಿರ್ತದೋ, ಈ ಮಂಡಲದಲ್ಲಿ ಭೂಮಂಡಲದಲ್ಲಿರುವಂತಹ ಜಗತ್ತಲ್ಲಿರುವಂಥ ಎಲ್ಲ ಜನರು ಕೂಡ ಸಮಾನವೇ ಎಂಬುದಾಗಿ ಇಲ್ಲಿ ನಮಗಿದು ಸಂಕೇತವಾಗಿ ತೋರಿಸ್ತದೆ. ಮುಗಿಲಿಗೆ ರೆಕ್ಕೆಗಳೊಡೆದವೋ ಅಣ್ಣ. ಮುಗಿಲು ಅಂತಂದರೆ ಆಗಸ ಅಥವಾ ಆಕಾಶ. ಆಕಾಶಕ್ಕೆ ತನ್ನ ಇಡೀ ಬೃಹದಾಕಾರವಾಗಿರುವಂಥ ರೆಕ್ಕೆಗಳನ್ನು ಒಡೆದವೋ ಅಣ್ಣ ಅಂದರೆ ಹಕ್ಕಿ ಎಂಬುದು ಎಲ್ಲವನ್ನು ಆವರಿಸಿಕೊಂಡಿದೆ, ಯಾವುದನ್ನು ಬಿಟ್ಟಿಲ್ಲ, ಎಲ್ಲವನ್ನು ಗಮನಿಸ್ತಾ ಇದೆ. ಅಷ್ಟೇ ಅಲ್ಲ, ಚಿಕ್ಕೆಯ ಮಾಲೆಯ ಸೆಕ್ಕಿಸಿಕೊಂಡು ಸೂರ್ಯಚಂದ್ರನು ಮಾಡಿದ ಕಣ್ಣ. ಆಕಾಶದಲ್ಲಿರುವಂತಹ ನಕ್ಷತ್ರಗಳನ್ನು ಮಾಲೆಯನ್ನಾಗಿಸಿಕೊಂಡು ಅಥವಾ ಹಾರವನ್ನಾಗಿ ಮಾಡಿಕೊಂಡು ತನ್ನ ಕೊರಳಿಗೆ ಸೆಕ್ಕಿಸಿಕೊಂಡು, ಹಕ್ಕಿಯ ಕೊರಳಿಗೆ ಹಾಕಿಕೊಂಡು ಆಕಾಶದಲ್ಲಿ ಬಹಳ ಪ್ರಕಾಶಮಾನವಾಗಿ ಬೆಳಗುವಂತಹ ಸೂರ್ಯ ಮತ್ತು ಚಂದ್ರರನ್ನು ತನ್ನ ಕಣ್ಣುಗಳನ್ನಾಗಿ ಮಾಡಿಕೊಂಡು ಎಲ್ಲವನ್ನು ಕೂಡ ನೋಡ್ತಾ ಇದೆ, ಗಮನಿಸ್ತಾ ಇದೆ. ಹೀಗೆ ಆಕಾಶಕ್ಕೆ ಹೋಲಿಕೆ ಮಾಡಿ ಹೇಳ್ತಾರೆ ಇಲ್ಲಿ ಬೇಂದ್ರೆಯವರು. ಅಂದರೆ ಇಲ್ಲಿ ಪ್ರತಿಯೊಬ್ಬರೂ ಮಾಡುವಂತಹ ಕೆಲಸಗಳನ್ನು ಈ ಹಕ್ಕಿ ಕಾಲ ಎಂಬುದು ಗಮನಿಸ್ತಾ ಇರ್ತದೆ. ಸಂದರ್ಭ ಸಮಯ ಬಂದಾಗ ಅವೆಲ್ಲದಕ್ಕೂ ಉತ್ತರ ಕೊಡ್ತದೆ ಎಂಬುದಾಗಿ ಈ ಒಂದು ವಾಕ್ಯವೃಂದದಲ್ಲಿ ನಾವು ತಿಳ್ಕೊಳ್ಬಹುದಾಗದೆ. ಇಲ್ಲಿ ನಾವು ವ್ಯಾಕರಣ ಅಂಶಗಳನ್ನು ನಾವು ನೋಡುವುದಾದರೆ ಇಲ್ಲಿ ಸೂರ್ಯ ಮತ್ತು ಚಂದ್ರರ ಅನ್ನೋದು ಜೋಡು ನುಡಿ ಪದ ಆಗಿರ್ತದೆ. ಸೂರ್ಯ ಮತ್ತು ಚಂದ್ರ ಅನ್ನೋದು. ಹಾಗೆ ಇಲ್ಲಿ ನೋಡಿದ್ರೆ ನಾವು ಬಣ್ಣಗಳು ಅಂತಂದರೆ ಇಲ್ಲಿ ದ್ವಿರುಕ್ತಿ ಪದವನ್ನು ನಾವು ನೋಡ್ತೀವಿ. ಗರಿ ಅನ್ನೋದು ಕೂಡ ದ್ವಿರುಕ್ತಿ ಪದ. ಬಿಳಿ ಹೊಳೆ ಅನ್ನೋದು ಜೋಡಿ ನುಡಿ ಪದ. ಕರಿನರೆ ಅನ್ನೋದು ಜೋಡಿ ನುಡಿ ಪದ. ಕೆನ್ನ ಹೊನ್ನ ಅನ್ನೋದು ಕೂಡ ಜೋಡಿ ನುಡಿ ಪದ. ಹೀಗೆ ವ್ಯಾಕರಣಾಂಶವನ್ನು ಕೂಡ ನಾವು ಗುರುತಿಸ್ಕೋಬಹುದು. ಮುಂದೆ ರಾಜ್ಯದ ಸಾಮ್ರಾಜ್ಯದ ತೆನೆ ಒಕ್ಕಿ, ಮಂಡಲ ಗಿಂಡಲಗಳ ಗಡಮುಕ್ಕಿ, ತೇಲಿಸಿ ಮುಳುಗಿಸಿ ಖಂಡಗಳ ಸಾರ್ವಭೌಮರ ನೆತ್ತಿಯ ಕುಕ್ಕಿ, ಹಕ್ಕಿ ಹಾರುತ್ತಿದೆ ನೋಡಿದಿರಾ. ರಾಜ್ಯದ ಸಾಮ್ರಾಜ್ಯದ ತೆನೆ ಹೊಕ್ಕಿ. ತೆನೆ ಅಂತಂದರೆ ಇಲ್ಲಿ ಭತ್ತದ ತೆನೆ, ಗೋಧಿ ತೆನೆ, ರಾಗಿ ತೆನೆ ಅಂಥೇಳಿ. ಒಕ್ಕಿ ಅಂತಂದರೆ ಕಸ ಕಡ್ಡಿಗಳನ್ನು ಬೇರ್ಪಡಿಸುವಂಥದ್ದು. ಯಾವುದರಲ್ಲಿ? ಈ ತೆನೆಯಲ್ಲಿರುವಂತಹ ಕಸ ಕಡ್ಡಿಗಳನ್ನು ಆ ತೆನೆಯಿಂದ ಬೇರ್ಪಡಿಸುವಂಥದ್ದು, ಅಂದರೆ ವಿಂಗಡಿಸುವಂಥದ್ದು. ಬೇರ್ಪಡಿಸು. ಒಕ್ಕಿ ಅಂದರೆ ಕಸ ಕಡ್ಡಿ ಬೇರ್ಪಡಿಸು ಅಂಥೇಳಿ. ಅಲ್ಲಿ ಇನ್ನೊಂದು ಪದ ಬಂದಿದೆ ಇಲ್ಲಿ, ಮುಕ್ಕಿ ಅಂತಂದರೆ ಗಬಗಬನೆ ತಿನ್ನು. ಗಬಗಬನೆ ತಿನ್ನು. ರಾಜ್ಯದ ಸಾಮ್ರಾಜ್ಯದ ತೆನೆ ಹೊಕ್ಕಿ. ಈ ನಮ್ಮ ಸಮಾಜವನ್ನು ಅಥವಾ ವಿಶ್ವದಲ್ಲಿ ಅನೇಕ ರಾಜ್ಯಗಳು ಅಥವಾ ರಾಜರುಗಳು ಇದ್ದಾವೆ. ರಾಜರುಗಳು ತಮ್ಮ ಸಾಮ್ರಾಜ್ಯವನ್ನು ನೆರವೇರಿಸ್ತಾರೆ. ಅಂತಹ ಸಾಮ್ರಾಜ್ಯಗಳು ಒಬ್ಬರಲ್ಲ ಇಬ್ಬರಲ್ಲ ಅನೇಕರು ಬಂದು ಹೋದರು. ಹೇಗೆ ಅಂತಂದರೆ ಕಾಲದ ಮುಂದೆ ಯಾರೂ ಕೂಡ ನಿಲ್ಲ, ಎಲ್ಲರೂ ಕೂಡ ಸಮಾನರಾಗಿ ಕಾಣ್ತಾ ಒಂದು ಹಕ್ಕಿ ತೆನೆಯಲ್ಲಿರುವಂತಹ ಕಸಕಡ್ಡಿಯನ್ನು ಹೇಗೆ ಬೇರ್ಪಡಿಸಿ ಅದರ ಕಾಳುಗಳನ್ನು ಮಾತ್ರ ತಿಂತದೋ ಹಾಗೆ ರಾಜ್ಯದಲ್ಲಿರುವಂಥ ಸಾಮ್ರಾಜ್ಯವನ್ನು ನಡೆಸುವಂತಹ ರಾಜರುಗಳನ್ನು ಕೂಡ ಒಬ್ಬೊಬ್ಬರಾಗಿ ತಮ್ಮ ಅಂತ್ಯವನ್ನು ನೋಡಿರುವಂಥದ್ದು ಈ ಕಾಲವೆಂಬ ಪಕ್ಷಿ. ಮಂಡಲ ಗಿಂಡಲಗಳ ಗಡಮುಕ್ಕಿ. ಗಡ ಅಂತಂದರೆ ಕೋಟೆ ಅಂತ ಹೇಳ್ತೀವಿ. ಈ ಸಾಮ್ರಾಜ್ಯವನ್ನು ಮಾಡಬೇಕಾದ್ರೆ ಅನೇಕ ಯುದ್ಧಗಳು ನಡೆದಿದೆ. ಅಂತಹ ಯುದ್ಧಗಳಲ್ಲಿ ಅನೇಕ ಈ ಕೋಟೆಗಳನ್ನು ಗಬಗಬನೆ ತಿಂದಿದೆ. ಅಂದರೆ ಪ್ರತಿಯೊಬ್ಬ ರಾಜನ ಆಳ್ವಿಕೆಯನ್ನು ಕೂಡ ಅತ್ಯಂತ ಬೇಗನೆ ಮುಗಿಸಿರುವಂಥದ್ದು ನಾವು ಗಮನಿಸ್ತಿದ್ದೇವೆ. ಅಷ್ಟೇ ಅಲ್ಲ, ತೇಲಿಸಿ ಮುಳುಗಿಸಿ ಖಂಡಗಳ
ತೇಲಿಸಿ ಅಂತಂದರೆ ಅವರಿಗೆ ಜಯವನ್ನು ಕೊಟ್ಟು, ಮುಳುಗಿಸಿ ಅಂದರೆ ಸೋಲನ್ನು ಕೊಟ್ಟು, ರಾಜರುಗಳ ನಡುವೆ ಜಯ ಮತ್ತು ಅಪಜಯಗಳು, ಯುದ್ಧದಲ್ಲಿ ಗೆಲುವು ಮತ್ತು ಸೋಲುಗಳನ್ನು ಕಂಡಿದೆ ಈ ಹಕ್ಕಿ ಎಂಬುದು. ಖಂಡಗಳ ಸಾರ್ವಭೌಮರ ನೆತ್ತಿಯ ಕುಕ್ಕಿ. ಇಡೀ ಖಂಡಗಳನ್ನೇ ಸೋಲಿಸಿದೆ, ಗೆಲ್ಲಿಸಿದೆ. ಅಷ್ಟೇ ಅಲ್ಲ, ಯಾರ್ಯಾರು ನಾನೇ ಸಾರ್ವಭೌಮ ಅಂತ ಮೆರಿತಾ ಇದ್ನೋ ಅವರೆಲ್ಲರ ನೆತ್ತಿ ಮೇಲೆ ಕುಕ್ಕಿದೆ. ಆ ಹಕ್ಕಿ ಎಂಬುದು ಕುಕ್ಕಿದೆ ಅಂದರೆ ಅವರಿಗೆ ತಲೆಗೆ ಹೊಡೆದಿರುವಂಥ ರೀತಿಯಲ್ಲಿ ಹೇಳಿದೆ ಹಕ್ಕಿ ಎಂಬುದು. ಇಲ್ಲಿ ನಾವು ಯಾವುದನ್ನು ನೋಡ್ಬೋದು ಅಂತಂದರೆ, ಭಾರತವನ್ನು ಆಳ್ವಿಕೆ ಮಾಡಿದಂತಹ ಬ್ರಿಟಿಷರು ನಾವೇ ಸಾರ್ವಭೌಮರು, ಭಾರತದಲ್ಲಿ ನಾವೇ ನಮ್ಮ ಸಾರ್ವಭೌಮವನ್ನು ನಾವು ಸ್ಥಾಪನೆ ಮಾಡ್ತೀವಿ, ನಾವೇ ಅಧಿಕಾರಿಗಳಾಗಿರ್ತೀವಿ ಅಂತೇಳಿ ಇವರು ಮೆರಿತಾ ಇದ್ದರು. ಅಂಥವ್ರಿಗೂ ಕೂಡ ಈ ಕಾಲವೆಂಬುದು ಅವರ ತಲೆಯನ್ನು ಕುಕ್ಕಿ ಅವರನ್ನು ಹೊರದೋಡಿಸಿದೆ. ಹೀಗೆ ಯಾರೂ ಕೂಡ ಶಾಶ್ವತವಲ್ಲ, ಪ್ರತಿಯೊಬ್ಬರೂ ಕೂಡ ಕಾಲದ ಮುಂದೆ ತಲೆ ಬಾಗಲೇಬೇಕು ಅನ್ನೋ ಒಂದು ವಿಷಯವನ್ನು ಈ ಒಂದು ವಾಕ್ಯವಂತಲ್ಲಿ ನಮಗೆ ಅತ್ಯಂತ ಅದ್ಭುತವಾಗಿ ಇಲ್ಲಿ ಕವಿ ಹೇಳ್ತಾರೆ. ಈ ಸಾಲುಗಳ ಸಾರಾಂಶವನ್ನು ನಾವು ಗಮನಿಸುವುದಾದರೆ, ರಾಜ್ಯಗಳು ಚಕ್ರಾಧಿಪತ್ಯಗಳು ಎನ್ನುವ ಕದಿರಿನಿಂದ ಕಾಲುಗಳನ್ನು ಬೇರ್ಪಡಿಸುತ್ತಾ ನಾಡಿನ ಕೋಟೆಗಳನ್ನು ಹಾಳು ಮಾಡಿ ದೊಡ್ಡ ದೊಡ್ಡ ಭೂಭಾಗಗಳನ್ನು ತೇಲಾಡಿಸಿ ಮುಳುಗಿಸಿ ಚಕ್ರವರ್ತಿಗಳ ತಲೆಯನ್ನು ಕೊಕ್ಕಿನಿಂದ ಕುಟುಕುತ್ತಾ ಹಕ್ಕಿಯು ಹಾರುತ್ತಿದೆ, ಕಂಡಿದ್ದೀರಾ ಎಂಬುದಾಗಿ ಇಲ್ಲಿ ಪ್ರಶ್ನೆ ಮಾಡ್ತಾರೆ ಕವಿ. ಮುಂದೆ ನಾವು ನೋಡುವುದಾದರೆ, ಯುಗಗಳ ಹಣೆ ಬರಹವ ಒರೆಸಿ ಮನ್ವಂತರಗಳ ಭಾಗ್ಯವ ತೆರೆಸಿ ರೆಕ್ಕೆಯ ಬೀಸುತ್ತ ಚೇತನಗೊಳಿಸಿ ಹೊಸಗಾಲದ ಹಸು ಮಕ್ಕಳ ಹರಸಿ ಹಕ್ಕಿ ಹಾರುತ್ತಿದೆ ನೋಡಿದ್ದೀರಾ. ಈ ವಿಶ್ವದಲ್ಲಿ ಅಥವಾ ಜಗತ್ತಿನಲ್ಲಿ ಅನೇಕ ಯುಗಗಳು ಕಳೆದು ಹೋಗಿದೆ. ಅನೇಕ ಯುಗಗಳ ಹಣೆ ಬರಹವನ್ನು ಒರೆಸಿ ಮನ್ವಂತರಗಳ ಅಂದರೆ ಪರಿವರ್ತನೆ, ಅನೇಕ ಯುಗಗಳನ್ನು ಕಳೆದು ಪರಿವರ್ತನೆಯನ್ನು ತಂದು ಭಾಗ್ಯವನ್ನು ತಂದಿದೆ. ಭಾಗ್ಯವ ಅಥವಾ ಅಂದರೆ ಅದೃಷ್ಟವನ್ನು ತಂದಿದೆ. ಅಷ್ಟೇ ಅಲ್ಲ, ರೆಕ್ಕೆಯ ಬೀಸುತ್ತಾ ಚೇತನಗೊಳಿಸಿ, ತನ್ನ ಹಕ್ಕಿ ಎಂಬುದು ತನ್ನ ರೆಕ್ಕೆಯನ್ನು ಬೀಸಿ ಗಾಳಿಯನ್ನು ನೀಡುವುದರ ಮೂಲಕ ಚೇತನವನ್ನುಗೊಳಿಸಿದೆ. ಚೇತನ ಅಂತಂದರೆ ಒಂದು ಶಕ್ತಿಯನ್ನು ಉಂಟು ಮಾಡಿದೆ. ಯಾರಿಗೆ? ಹೊಸಗಾಲದ ಹಸು ಮಕ್ಕಳನ್ನು ಹರಿಸಿ. ಯಾರು ಮುಂದೆ ಬರುವಂತಹ ಒಂದು ಪರಂಪರೆ ಇದೆಯೋ ಅಂಥವ್ರಿಗೆ ಹೊಸಗಾಲದ ಹಸು ಮಕ್ಕಳ, ಚಿಕ್ಕ ಮಕ್ಕಳನ್ನು ಆಶೀರ್ವಾದ ಮಾಡಿ, ಹರಸಿ ಅಥವಾ ಆಶೀರ್ವಾದವನ್ನು ಮಾಡಿ ಹಕ್ಕಿ ಹಾರ್ತಾ ಇದೆ, ನೀವು ಗಮನಿಸ್ತಾ ಇದ್ದೀರಾ ಅಂಥೇಳಿ ಪ್ರಶ್ನೆ ಮಾಡ್ತಾರೆ. ಈ ಸಾಲುಗಳ ನಾವು ಸಾರಾಂಶವನ್ನು ನಾವು ನೋಡೋದಾದರೆ ಇಲ್ಲಿ ಹೇಳ್ತಾರೆ, ಇಲ್ಲಿ ಹಲವು ಹಳೆಯ ನೋವುಗಳನ್ನು ಮರೆಸುತ್ತದೆ. ಕಾಲ ಎಂಬುದು ಇಲ್ಲಿ ಹಳೆಯ ನೋವುಗಳನ್ನು ಮರೆಸುತ್ತದೆ. ಅಂದರೆ ಯುಗಗಳ ಹಣೆ ಬರಹವನ್ನು ಮರೆಸಿ ಹಿಂದೆ ಆಗಿರುವಂತಹ ನೋವುಗಳನ್ನು, ದುಃಖಗಳನ್ನು ಇಲ್ಲಿ ಮರೆಸುತ್ತದೆ. ಹಾಗೆಯೇ ಬದಲಾವಣೆಗಳನ್ನು ಕಂಡು ಸುಖ ಸಂತಸದ ದಿನಗಳನ್ನು ತರುತ್ತದೆ. ಪರಿವರ್ತನೆಯ ಕಾಲ ನಂತರ ಸುಖ ಮತ್ತು ಸಂತೋಷದ ದಿನಗಳನ್ನು ತರುತ್ತದೆ. ಅಷ್ಟೇ ಅಲ್ಲ, ಉತ್ಸಾಹವನ್ನು ಮೂಡಿಸುತ್ತದೆ. ಹೊಸ ಕಾಲದ ಎಳೆಯ ಮಕ್ಕಳಿಗೆ ಶುಭವನ್ನು ಬಯಸುತ್ತದೆ. ಕಾಲ ಇದ್ದಂತೆಯೇ ಇರುವುದಿಲ್ಲ, ಪ್ರತಿ ಕ್ಷಣದ್ದು ಬದಲಾಗ್ತಾ ಇರ್ತದೆ. ಹಳೆಯ ದಿನಗಳ ಘಟನೆಗಳಿಂದ, ಚರಿತ್ರೆಗಳಿಂದ ಪಾಠ ಕಲಿತು ಹೊಸ ತಲೆಮಾರಿನ ಜನರು ಒಳ್ಳೆಯ ದಿನಗಳನ್ನು ಕಾಣುವಂತೆ ಕಾಲವೇ ಪ್ರಭಾವ ಬೀರುತ್ತದೆ ಎಂದು ಕವಿ ಇಲ್ಲಿ ಆಶೆ ಪಡ್ತಾನೆ. ಇದು ಈ ಸಾಲುಗಳ ಸಾರಾಂಶ ಆಗಿದೆ. ಇನ್ನು ಮುಂದೆ ನಾವು ನೋಡೋದಾದರೆ, ಬೆಳ್ಳಿಯ ಹಳ್ಳಿಯ ಮೇರೆಯ ಮೀರಿ ತಿಂಗಳಿ ನೂರಿನ ನೀರನ್ನು ಹೀರಿ ಆಡಲು ಹಾಡಲು ತಾಹಾರಾಡಲು ಮಂಗಳ ಲೋಕದ ಅಂಗಳಕ್ಕೇರಿ ಹಕ್ಕಿ ಹಾರುತ್ತಿದೆ ನೋಡಿದ್ದೀರಾ. ಎಷ್ಟು ಅದ್ಭುತವಾಗಿ ನೋಡಿದ್ದಾರೆ ನೋಡಿ ಬರೆದಿರುವಂಥದ್ದು. ಇಲ್ಲಿ ಬೇಂದ್ರೆಯವರು ಈ ಜಗತ್ತಲ್ಲಿ ವೈಜ್ಞಾನಿಕವಾಗಿ ಎಷ್ಟೊಂದು ಮುಂದುವರಿತದೆ ಎಂಬುದನ್ನು ಆಗಲೇ ಊಹೆ ಮಾಡಿ ಬರೆದಿರುವಂತಹ ಒಂದು ಕವನ ಇದಾಗಿದೆ ನೋಡಿ. ಎಂತಹ ಮುನ್ನಾಲೋಚನೆ ಇದೆ ಬೇಂದ್ರೆ ಅವರಿಗೆ ಅಂಥೇಳಿ. ಬೆಳ್ಳಿಯ ಹಳ್ಳಿಯ ಮೇರೆಯ ಮೀರಿ ತಿಂಗಳಿ ನೂರಿನ ನೀರನ್ನು ಹೀರಿ. ಈ ಕಾಲವೆಂಬ ಪಕ್ಷಿ ಎಲ್ಲಿವರೆಗೂ ವ್ಯಾಪಿಸ್ತದೆ ಅಂತಂದರೆ ಬೆಳ್ಳಿ ಅಂತಂದರೆ ಶುಕ್ರಗ್ರಹ.
ಬೆಳ್ಳಿಯ ಹಳ್ಳಿ ಅಂದರೆ ಶುಕ್ರ ಗ್ರಹದಕ್ಕೆ ಹಳ್ಳಿ ಅಂದರೆ ಅದು ಗ್ರಹ. ಆ ಮೇರೆಯನ್ನು ಮೀರಿ, ಆ ಮೇರೆ ಅಥವಾ ಎಲ್ಲೆ ಗಡಿ, ಆ ಎಲ್ಲೆಯನ್ನು ಮೀರಿ ತಿಂಗಳಿನೂರಿನ ನೀರನ್ನು ಹೀರಿ. ತಿಂಗಳಿನೂರು ಅಂತಂದರೆ ಚಂದ್ರಲೋಕ. ತಿಂಗಳು ಅಂತಂದರೆ ಚಂದ್ರ, ತಿಂಗಳು ನೂರು ಅಂದರೆ ಚಂದ್ರಲೋಕ. ಆ ತಿಂಗಳಿನೂರಿನ ನೀರನ್ನು ಹೀರಿ ಆಡಲು ಹಾಡಲು ತಾ ಹಾರಾಡಲು. ಅಂದರೆ ಈ ಕಾಲವೆಂಬ ಪಕ್ಷಿ ಆಡಿಕೊಳ್ಳಲು, ಹಾಡನ್ನು ಹಾಡಿಕೊಳ್ಳಲು ಅಷ್ಟೇ ಅಲ್ಲ, ಹಾರಾಡಲು, ಆಟ ಆಡಲು ಮಂಗಳ ಲೋಕದ ಅಂಗಳಕ್ಕೇರಿ. ಮಂಗಳ ಗ್ರಹವನ್ನು ಅಂಗಳವನ್ನಾಗಿ ಮಾಡ್ಕೊಂಡ್ಬಿಡ್ತದಂತೆ ನೋಡಿ, ಗಮನಿಸಿ. ಅಂಗಳ ಅಂದರೆ ಆಟದ ಮೈದಾನವನ್ನಾಗಿ ಮಾಡ್ಕೊಂಡ್ಬಿಡ್ತದೆ ಮಂಗಳ ಲೋಕವನ್ನು. ಅಷ್ಟೊಂದು ವೈಜ್ಞಾನಿಕವಾಗಿ ಮುಂದುವರಿತದೆ. ಹಕ್ಕಿ ಹಾರುತ್ತದೆ ನೋಡಿದ್ದೀರಾ, ಕಾಲ ಎಂಬುದು ಮುಂದುವರಿತದೆ, ನೀವು ಗಮನಿಸ್ತಾ ಇದ್ದೀರಾ ಅಂಥೇಳಿ ಪ್ರಶ್ನೆ ಮಾಡ್ತಾರೆ. ಇನ್ನೊಂದು ಸರ್ತಿ ಹೇಳ್ತೀನಿ ನೋಡಿ. ಬೆಳ್ಳಿ ಅಂದರೆ ಶುಕ್ರ, ಮೇರೆ ಅಂದರೆ ಎಲ್ಲೆ. ಆ ಬೆಳ್ಳಿ ಶುಕ್ರ ಗ್ರಹವನ್ನು ದಾಟಿ ಚಂದ್ರಲೋಕಕ್ಕೆ ಹೋಗಿ ಅಲ್ಲಿ ಅದು ತಮ್ಮ ಒಂದು ವಾಸವನ್ನು ಮಾಡಿ ಆಡೋದಕ್ಕೆ ಮತ್ತು ಹಾಡೋದಕ್ಕೆ ಅಷ್ಟೇ ಅಲ್ಲ, ಹಾರಾಡೋದಕ್ಕೆ ಮಂಗಳ ಲೋಕವನ್ನು ಅಂಗಳವನ್ನಾಗಿ ಮಾಡ್ಕೊಂಡ್ಬರ್ತದೆ. ಅಂಗಳ ಅಂದರೆ ಆಟದ ಮೈದಾನವನ್ನಾಗಿ ಮಾಡಿಕೊಂಡು ಅಲ್ಲಿಗೆ ಏರಿ ಹಕ್ಕಿ ಹಾರ್ತಾಯಿದೆ ನೋಡಿದ್ದೀರಾ ಎಂಬುದಾಗಿ ಪ್ರಶ್ನೆ ಮಾಡ್ತಾರೆ. ಇದರ ಸಾರಾಂಶವನ್ನು ನಾವು ನೋಡೋದಾದರೆ, ಶುಕ್ರಗ್ರಹವೆಂಬ ಹಳ್ಳಿಯ ಗಡಿಯನ್ನು ದಾಟಿ ಚಂದ್ರಲೋಕದ ನೀರನ್ನು ಹೀರಿ ಆಟ ಆಡಲು, ಹಾಡನ್ನು ಹೇಳಲು, ಅಷ್ಟೇ ಅಲ್ಲ ಹಾರಾಡಲು ಮಂಗಳ ಲೋಕದ ಬಯಲಿಗೂ ಹತ್ತಿ ಹಕ್ಕಿ ಹಾರ್ತಾ ಇದೆ. ಅದನ್ನು ನೀವು ನೋಡಿದ್ದೀರಾ. ಕಾಲವೆನ್ನುವ ಪಕ್ಷಿ ಗ್ರಹಗಳ ಗಡಿಯನ್ನು ದಾಟಿ ಎಲ್ಲೆಲ್ಲೂ ನಡೆದಾಡುತ್ತಿದೆ ಎಂಬುದಾಗಿ ಇಲ್ಲಿ ಕವಿ ನಮಗೆ ಹೇಳ್ತಾರೆ. ಹಾಗೆ ಕೊನೆಯದಾಗಿ, ಮುಟ್ಟಿದೆ ದಿಗ್ಮಂಡಲಗಳ ಅಂಚ, ಆಚೆಗೆ ಚಾಚಿದೆ ತನ್ನಯ ಚುಂಚ, ಬ್ರಹ್ಮಾಂಡಗಳನ್ನು ಒಡೆಯಲು ಎಂದು ಬಲ್ಲರು ಯಾರ ಹಾಕಿದ ಹೊಂಚ. ಹಕ್ಕಿ ಹಾರುತ್ತಿದೆ ನೋಡಿದ್ದೀರಾ. ನೋಡಿ ಇಲ್ಲಿ ಯಾವ ರೀತಿ ಹೇಳ್ತಾರೆ ಇಲ್ಲಿ ಬೇಂದ್ರೆಯವರು ಅಂತಂದರೆ, ಮುಟ್ಟಿದೆ ದಿಗ್ಮಂಡಲಗಳ ಅಂಚ. ನೋಡಿ ಈ ಹಕ್ಕಿ ಎಲ್ಲಿವರೆಗೂ ಹೋಗಿದೆ ಅಂದರೆ ದಿಗ್ಮಂಡಲ ಅಥವಾ ಈ ಜಗತ್ತು, ಆ ದಿಕ್ಕಿನ ಕೊನೆವರೆಗೂ, ದಿಗ್ಮಂಡಲ ಆ ದಿಕ್ಕಿನ ಕೊನೆಯವರೆಗೂ ಆವರಿಸ್ಕೊಂಡಿದೆ. ಅದರ ಆಚೆಗೂ ಕೂಡ ಚಾಚಿದೆ ತನ್ನಯ ಚುಂಚ, ತನ್ನ ಚುಂಚಗಳನ್ನು, ತನ್ನ ಗರಿಗಳನ್ನು ಅಥವಾ ರೆಕ್ಕೆಗಳನ್ನು ಎಲ್ಲಿವರೆಗೂ ಚಾಚಿದೆ ಅಂತಂದರೆ ದಿಗ್ಮಂಡಲಗಳ ಆಚೆಯವರೆಗೂ ಚಾಚಿದೆ. ಬ್ರಹ್ಮಾಂಡಗಳನ್ನು ಒಡೆಯಲು ಎಂದು ಬಲ್ಲರು ಯಾರು ಹಾಕಿದ ಹೊಂಚ. ಯಾರು ಹಾಕಿದರೆ ಈ ಹೊಂಚವನ್ನು? ಯಾರು ಗೊತ್ತಿದೆ ಏನಂತಂದರೆ, ಇಡೀ ಬ್ರಹ್ಮಾಂಡಗಳನ್ನೇ ಒಡೆಯಲು ಎಂದು. ಒಂದಲ್ಲ ಒಂದು ದಿನ ಬ್ರಹ್ಮಾಂಡ ಅಥವಾ ಈ ಜಗತ್ತನ್ನೇ ನಾಶ ಆಗುವಂಥ ಸಂದರ್ಭ ಒದಗಿ ಬರಬಹುದೋ ಏನೋ ಎಂಬುದಾಗಿ ಯಾರಿಗೂ ಗೊತ್ತಿದೆ. ಈ ಕಾಲದ ಎದುರುಗಡೆ ಆ ರೀತಿಯ ಒಂದು ಹೊಂಚನ್ನು ಹಾಕಿರ್ಬೋದು ಈ ಹಕ್ಕಿ ಎಂಬುದಾಗಿ, ಅದನ್ನು ನೀವು ಗಮನಿಸ್ತಾ ಇದ್ದೀರಾ ಎಂಬುದಾಗಿ ಕವಿ ಇಲ್ಲಿ ಪ್ರಶ್ನೆ ಮಾಡ್ತಾರೆ. ಈ ಸಾಲುಗಳ ಸಾರಾಂಶವನ್ನು ನಾವು ನೋಡೋದಾದರೆ, ಈ ಕಾಲವೆಂಬ ಪಕ್ಷಿ ದಿಕ್ಕುಗಳ ಗುಂಪಿನ ತುದಿಯನ್ನು ತಲುಪಿದೆ, ಅದರ ಆಚೆಗೂ ತನ್ನೆಯ ಚುಂಚವನ್ನು ಅಥವಾ ಕೊಕ್ಕನ್ನು ಚಾಚಿದೆ. ಜಗತ್ತನ್ನೇ ಹೊಡೆಯಲೆಂದು ಉಪಾಯ ಏನಾದರೂ ಮಾಡಿದೆಯಾ? ಯಾರು ಗೊತ್ತಿದೆ ಇದು? ಯಾರೂ ತಿಳಿಯಲು ಸಾಧ್ಯವಿಲ್ಲ. ಇಂಥ ಹಕ್ಕಿ ಹಾರ್ತಾ ಇದೆ, ನೀವು ನೋಡ್ತಾ ಇದ್ದೀರಾ. ಅಥವಾ ಕಾಲವೆನ್ನುವ ಪಕ್ಷಿ ದಿಕ್ಕುಗಳನ್ನು ಮೀರಿದೆ, ಅದು ವಿಶ್ವವನ್ನೇ ಭೇದಿಸುವಂತಿದೆ. ಅದರ ಮರ್ಮವನ್ನು, ಹೊಂಚು ಅಥವಾ ಮರ್ಮವನ್ನು ಯಾರಿಂದಲೂ ತಿಳಿಯಲು ಸಾಧ್ಯವಿಲ್ಲ, ಅದು ಅಸಾಧ್ಯವಾಗಿದೆ ಅಂತೇಳಿ ಇಲ್ಲಿ ಕವಿ ಹೇಳ್ತಾರೆ. ಹೀಗೆ ಒಟ್ಟಾರೆಯಾಗಿ ನಮಗೆ ಇಲ್ಲಿ ಹಕ್ಕಿ ಹಾರುತ್ತದೆ ನೋಡಿದ್ದೀರಾ ಎಂಬ ಪದ್ಯಭಾಗದಲ್ಲಿ ಈ ಹಕ್ಕಿಯೊಂದಿಗೆ ಕಾಲವನ್ನು ಸಮೀಕರಿಸಿ ಹೇಗೆ ಕಾಲ ಆವರಿಸ್ಕೊಂಡಿದೆ, ಎಷ್ಟು ವೇಗದಲ್ಲಿ ಹೋಗ್ತಾ ಇದೆ, ಮತ್ತು ಯಾವ ಕಾಲಗಳನ್ನು ಇಲ್ಲಿ ಅದನ್ನು ದಾಟ್ಕೊಂಡು ಹೋಗ್ತಾ ಇದೆ, ಮತ್ತು ಯಾರೆಲ್ಲ ಈ ಜಗತ್ತಲ್ಲಿರುವಂಥ ಜನರನ್ನು ಹೇಗೆ ಕಾಣ್ತಾ ಇದೆ, ಮತ್ತು ನಾನೇ ಸಾರ್ವಭೌಮರು ಎಂದು ಮೆರಿತಾ ಇದ್ದಂಥವರನ್ನು ಯಾವ ರೀತಿ ಮಟ್ಟ ಹಾಕಿದೆ ಎಂಬುದಾಗಿ, ಹಾಗೆಯೇ
ಪರಿವರ್ತನೆಯ ಕಾಲ ಯಾವ ರೀತಿ ಬಂದಿದೆ, ಯುಗಗಳು ಯಾವ ರೀತಿ ಅಳೆದು ಹೋಗಿದೆ, ಮತ್ತು ವೈಜ್ಞಾನಿಕವಾಗಿ ಎಷ್ಟೆಲ್ಲ ಮುಂದುವರಿತಾ ಇದೆ ಈ ಜಗತ್ತು ಅನ್ನೋದನ್ನು, ಹಾಗೆ ಎಲ್ಲಿವರೆಗೂ ತನ್ನ ಚುಂಚವನ್ನು ಚಾಚಿದೆ, ಜಗತ್ತನ್ನೇ ಹೊಡೆಯಲು ಎಂದು ಉಪಾಯ ಮಾಡಿದೆಯೇನೋ ಗೊತ್ತಿಲ್ಲ ಎಂಬುದಾಗಿ, ಆ ಮರ್ಮವನ್ನು ಯಾರೂ ಭೇದಿಸಲು ಸಾಧ್ಯವಿಲ್ಲ ಎಂಬುದಾಗಿ ಇಲ್ಲಿ ಕವಿ ನಮ್ಮ ಬೇಂದ್ರೆಯವರು ನಮಗೆ ಇಲ್ಲಿ ಅದ್ಭುತವಾಗಿ ತಿಳಿಸ್ಕೊಡ್ತಾರೆ. ಹೀಗೆ ಈ ಒಂದು ಭಾವಗೀತೆಯಲ್ಲಿ ನಮಗೆ ಅತ್ಯಂತ ಅದ್ಭುತವಾಗಿ ವರ್ಣನೆ ಮಾಡಿ ತಿಳಿಸಿದ್ದಾರೆ ನಮ್ಮ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರು, ವರಕವಿ. ಇಷ್ಟೊತ್ತು ನನ್ನ ವಿಡಿಯೋವನ್ನು ನೋಡಿದ್ದಕ್ಕಾಗಿ ತಮಗೆಲ್ಲ ಧನ್ಯವಾದಗಳು. ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕನ್ನು ಕೊಡಿ, ಹಾಗೆಯೇ ನಿಮ್ಮ ಸ್ನೇಹಿತರಿಗೂ ಇದನ್ನು ಶೇರ್ ಮಾಡಿ. ಮತ್ತೊಮ್ಮೆ ಇನ್ನೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.